ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಕರ್ಜಗಿ. ನನ್ನ ಜೊತೆಗಿದ್ದಾರೆ ಇವತ್ತು ಖ್ಯಾತ ನಟ, ನಿರ್ದೇಶಕ, ಮಿಮಿಕ್ರಿ ಕಲಾವಿದ ಸಾಗರ್ ತುರುವೇಕೆರೆ ಅವರು. ಸರ್ ಏನಂತಾರೆ, ಗೋವಾದಲ್ಲಿ ಇದೀವಿ. ಈ ಒಂದು ಸುಂದರ ಕ್ಷಣದಲ್ಲಿ ನಿಮ್ ಜೊತೆಗೆ ಒಂದೆರಡು ಮಾತು ಮಾತಾಡಬೇಕು ಅನಿಸ್ತು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಿಜವಾಗ್ಲೂ ಆ ಟೈಪ್ ಈ ಟೈಪ್ ತರ ಹೇಳ್ಬೇಕು ಅಂದ್ರೆ ಏನು, ಇವತ್ತು ನಾವು ಗೋವಾಗೆ ಬಂದಿದೀವಿ. ತುಂಬಾ ಅದ್ಭುತವಾಗಿದೆ. ಅಲೆಗಳ ಮೇಲೆ ಅಲೆಗಳು, ಆ ಒಂದು ಗಾಳಿ ಇರ್ಬೋದು, ಆ ಒಂದು ಸೂರ್ಯ ಇರ್ಬೋದು, ಈ ಮರಳು ಇರ್ಬೋದು, ಹಂಸ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿದೆ. ಬಹಳ ಖುಷಿ ಆಗುತ್ತೆ ಅಂತ ಜಗ್ಗೇಶ್ ಅವ್ರು ಇದ್ರೆ ಹೇಳ್ತಾ ಇದ್ರು. ಜಗ್ಗೇಶ್ ಸರ್ ಇದ್ದಿದ್ರೆ ಒಂಥರ ಚೆನ್ನಾಗಿದೆ ವಾತಾವರಣ. ಸರ್ ಅದೇ, ಈಗ ನೀವು ತುಂಬಾ ಮಿಮಿಕ್ರಿಯಲ್ಲಿ ತುಂಬಾ ಫೇಮಸ್ ಅಂತ ಎಲ್ಲ ಗೊತ್ತಿದೆ ಸರ್. ಆದ್ರೆ ನೀವು ನಿರ್ದೇಶಕರಾಗಿ ಅಥವಾ ಗಿಚ್ಚಿ ಗಿಲಿ ಅನ್ನೋದಾಗಿರ್ಲಿ ಅಥವಾ ತಲೆ ಹರಟೆ ಅನ್ನೋ ಕಾರ್ಯಕ್ರಮದಲ್ಲಾಗಿರ್ಲಿ ಬಹಳ ಫೇಮಸ್ ಆಗಿದ್ದೀರಾ. ನಿಮ್ಮ ನೆಚ್ಚಿನ ಒಬ್ಬ ಕಲಾವಿದ ಅಥವಾ ಯಾರ ಧ್ವನಿ ನಿಮ್ಗೆ ತುಂಬಾ ಇಷ್ಟ ಅನ್ನೋದು? ನನಗೆ ಎಲ್ಲರ ಧ್ವನಿ ಇಷ್ಟ. ನಿಮ್ಗೆ ಯಾವ ವಾಯ್ಸ್ ಇಷ್ಟ ನಾನ್ ಮಾಡೋದ್ರಲ್ಲಿ? ಸರ್ ನನಗೆ ನಿಮ್ಮ ಧ್ವನಿಯಲ್ಲಿ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸರ್ ಅವ್ರದ್ದು ಬಹಳ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳ್ಬೋದಾ ಸರ್? ಮಗ ನೋಡ್ ಮಗ, ಜೀವನನು ಇದೇ ತರ ಮಗ, ಸಮುದ್ರದ ಅಲೆ ಇದ್ದಂಗೆ ಬರ್ತಾ ಇರುತ್ತೆ ಮಗ, ಹೋಗ್ತಾ ಇರುತ್ತೆ ಮಗ. ಆದ್ರೆ ನಾವ್ ಯಾವತ್ತೂ ಟೆನ್ಷನ್ ಆಗ್ಬಾರ್ದು ಮಗ. ನಿಂತಲ್ಲೇ ನೀರ್ಬೇಕು ಮಗ, ಕುಂತಲ್ಲೇ ಕೂರ್ಬೇಕು ಮಗ. ಇದೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ ಮಗ. ಶುಭ ದಿನ ಮಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್. ಸರ್ ಇದನ್ನೆಲ್ಲ ಹೇಗ್ ಕಲ್ತ್ರಿ ಅಂತ ಈಗ ಎಲ್ಲರಿಗೂ ಒಂದು ಆಸೆ. ಈಗ ನಾನೇ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಏನೆಲ್ಲಾ ಪ್ರಯತ್ನಗಳನ್ನ ಮಾಡ್ಬೇಕು ಅಥವಾ ಏನ್ ಮಾಡಿದ್ರೆ ಆಗ್ತದೆ? ಇದು ಒಂಥರ ಯಾವ್ದಾರ ಸಿದ್ಧಿ ಯೋಗ ಮಾಡ್ಬೇಕಾ, ಏನೋ ಒಂದ್ ದೊಡ್ಡ ಸಾಹಸ ಮಾಡ್ಬೇಕಾ ಅಥವಾ ಕಲಿಬೇಕಾ ಏನು? ಸರ್ ಮಿಮಿಕ್ರಿ ಅನ್ನೋದಕ್ಕೆ ಯಾವ್ದು ಕ್ಲಾಸ್ ಇಲ್ಲ. ಸುಮ್ನೆ ಹಂಗೆ ಒಂದ್ ಟ್ರೈ ಮಾಡೋದಷ್ಟೇ. ಮಾಡ್ತಾ 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 ನಮಗ್ ಪರ್ಫೆಕ್ಟ್ ಅಂದಾಗ ಒಂದ್ ವೇದಿಕೆಯಲ್ಲಿ ಮಾಡ್ಬೇಕು ಅಷ್ಟೇ. ಲ್ಯಾಟ್ರಿ ಇವಾಗ ಒಬ್ರು ಹೇಳ್ತಾರೆ, ಮೊನ್ನೆ ಟ್ರೋಲ್ ಆಯ್ತು, ಒಬ್ಬ ಚಿಕ್ಕ ಹುಡುಗ, ನೀನು ಬೇರೆ ಊರ ಯಶಸ್ಸು ನೋಡಿ ಅಳಬೇಡ, ನೀನು ಶ್ರಮ ಪಡು, ನೀನು ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಇಡೀ ಪ್ರಪಂಚವೇ ಸಂಭ್ರಮಿಸುತ್ತದೆ. ಶುಭ ದಿನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಯಾರು ಸರ್ ಇದು? ಗೊತ್ತಾಗ್ಲಿಲ್ಲ ನಮ್ಗೆ, ಸ್ವಲ್ಪ ವೀಕ್ಷಕರಿಗೆ. ಸರ್ ಸೋಷಿಯಲ್ ಗೊತ್ತ ಅವ್ರಿಗೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಓಕೆ ಸರ್, ಓಕೆ 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 ಸರ್. ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದೀರಿ ಅಂತ ನಾನು ಅನ್ಕೋತೇನೆ. ಅಂದಾಜು ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿರ್ಬೋದು ಸರ್? ಸರ್ ನಾನು 8th ಸ್ಟ್ಯಾಂಡರ್ಡ್ ಇಂದ ಪ್ರೋಗ್ರಾಮ್ಗಳು, ಸ್ಕೂಲು, ಕಾಲೇಜು, ಗಣಪತಿ ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದೀನಿ. ಇದುವರೆಗೂ ಒಂದು 1000 ಮೇಲೆ ಆಗಿದೆ ಸರ್. ಹೆಂಗಪ್ಪ ಆಗುತ್ತೆ ಅನ್ಕೊಂಡ್ರೆ ಒಂದೊಂದ್ ದಿನನೇ 3-4 ಪ್ರೋಗ್ರಾಮ್ ಮಾಡಿದೀವಿ. ತಿಂಗಳಲ್ಲಿ ಒಂದು 20 ಪ್ರೋಗ್ರಾಮ್ ಮಾಡಿದೀವಿ. ಆ ತರ ಆಗ್ತಾ ಇದೆ ಸರ್. ಅಂದ್ರೆ ಕಾರ್ಯಕ್ರಮ 5 ವರ್ಷದಿಂದ ಮಾಡ್ತಾ ಇರೋದು. ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ. ಈಗ ಮಾತಾಡೋದು ಸರ್ ಏನ್ ಬೇಕಾದ್ರೂ ಮಾತಾಡ್ತಾರೆ, ಆದ್ರೆ ರಿಯಲ್ ಆಗಿ ಅದು ಏನ್ ಮಾಡಿರ್ತಾನಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಶ್ರಮ. ಸೊ ಹಾಗೇನೆ ಸರ್, ಮತ್ತೆ ನಿಮ್ಮ ಎಜುಕೇಶನ್ ಬಗ್ಗೆ ಏನಾದ್ರು ಮಾಹಿತಿ ಸರ್? ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಿ ಸರ್. ನಮ್ಗೆ ಡಾಕ್ಟರೇಟ್ ಕೂಡ ಬರ್ಬೇಕಾಗಿತ್ತು ಓದಿನಲ್ಲಿ. ಆದ್ರೆ ನಾವು ಈ ಇಂಗ್ಲಿಷ್ ಅನ್ನೋದನ್ನ ಸ್ವಲ್ಪ ದೂರ ಇಟ್ಬಿಟ್ಟು, ನಮ್ಗೆ ಇಂಗ್ಲಿಷ್ ಅಂದ್ರೆ ಆಗೋದೇ ಇಲ್ಲ. ಹಂಗಾಗಿ ಸ್ವಲ್ಪ ನಾವು PUCಗೆ ಮುಗಿಸಿ ಡಿಗ್ರಿಗೆ ಹೋಗಿ ಅಲ್ಲಿ ದಬಾಕದೇನು ಇಲ್ಲ ಅಂತ ಸಿನಿಮಾ ಇಂಡಸ್ಟ್ರಿ ಕಡೆ ಎಂಟ್ರಿ ಕೊಟ್ಬಿಟ್ಟು ಸರ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿ ಅಚ್ಚ ಕನ್ನಡ ಚೆನ್ನಾಗಿ ಓದ್ತಾ ಇದ್ದೆ. ಫೇಲ್ ಆಗೋ ಸ್ಟೂಡೆಂಟ್ ಏನಲ್ಲ. ನನ್ ಬಿಸ್ನೆಸ್ ಸ್ಟಡೀಸ್ ಎಲ್ಲ 91, 92 ಮಾರ್ಕ್ಸ್ ಎಲ್ಲ ಬಂದಿದೆ PU-ನಲ್ಲೆಲ್ಲ. ಯಾಕೋ ಈ ಕಡೆ ಒಲವಿತ್ತು, ಆ ಒಲವನ್ನ ಹುಡ್ಕೊಂಡು ಹೋದೆ. ಇವತ್ತು ಒಂದು ಚಿಕ್ಕ ಮಟ್ಟಿಗೆ ಗೆಲುವು ಸಿಕ್ಕಿದೆ ಅಷ್ಟೇ. ಅದೇ ಕಲಾ ಸರಸ್ವತಿ ನಿಮ್ಮನ್ನ ಕೈ ಹಿಡಿದು ಕರೆದು ಅಂತೀರಾ? ಹೌದು, ಹಂಗೆ. ಸರಿ ಸರ್, ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮಿಂದ ಯಾವ್ದಾದ್ರು ಚಲನಚಿತ್ರಗಳು ಅಥವಾ ಮತ್ತೊಂದು ಹೊಸದ ಏನಾದ್ರು ಪ್ರೊಡಕ್ಷನ್ ಏನಾದ್ರು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಸರ್? ಈಗ 2 ಸೀರಿಯಲ್ ಮಾಡ್ತಾ ಇದ್ದೀನಿ. ಮೈನಾ ಅಂತ ಮಾಡ್ತಾ ಇದ್ದೀನಿ ಉದಯ ಟಿವಿನಲ್ಲಿ. ಚೆನ್ನಾಗಿ ಬರ್ತಾ ಇದೆ. ನನಗೆ ಆಕ್ಟಿಂಗ್ ಅನ್ನೋದಕ್ಕಿಂತ ನನಗೆ ವೇದಿಕೆ ಕಾರ್ಯಕ್ರಮಗಳೇ ತುಂಬಾ ಖುಷಿ ಕೊಡ್ಸೋದು. ಈಗ ಗಿಲಿಗಿಲಿ ಪಾಲಿಟಿಕ್ಸ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಮಿಮಿಕ್ರಿ ಗೋಪಿಯವರು, ರಾಘವೇಂದ್ರ ಅವರು ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲದಕ್ಕಿಂತ ತುಂಬಾ ಇಷ್ಟ ಆಗೋದು ವೇದಿಕೆ ಕಾರ್ಯಕ್ರಮ. ಯಾಕಂದ್ರೆ ಅಲ್ಲೇ ಮಾಡ್ತೀವಿ, ಅಲ್ಲೇ ಒಂದು ಚಪ್ಪಾಳೆ ಸಿಗುತ್ತೆ, ಅಲ್ಲೇ ಒಂದು ಅಭಿಮಾನಿಗಳು ಹುಡ್ಕೊಂತಾರೆ. ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಸಂತೋಷ ಸರ್, ನಮ್ ಜೊತೆಗೆ ನೀವು ಇಷ್ಟದ ಸಮಯ ಕೊಟ್ಟು ನಮ್ ಜೊತೆ ಮಾತಾಡಿ. ಸೊ ಈ ಹೊಸ ವರ್ಷದ ಈ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ನಿಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಒಂದು ಶುಭಾಶಯಗಳನ್ನು ತಿಳಿಸ್ಬಿಡಿ ಸರ್ ಪ್ಲೀಸ್. ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳು.
ನಾವು ದಯವಿಟ್ಟು ನಾವು ಏನಾಯ್ತು ನಾವು ಗೋವಾಕ್ ಬಂದಿರೋದು ಎಂಜಾಯ್ ಮಾಡೋಕಲ್ಲ. ಇವತ್ತು ಒಂದು ಕನ್ನಡದ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಅದು ಕಾರ್ಯಕ್ರಮ ಮುಗಿಯೋದು ಲೇಟ್ ಆಯ್ತು, ಬಸ್ ಮಿಸ್ ಆಯ್ತು. ಹಾಗಾಗಿ ಒಂದು ಹಾಫ್ ಅನ್ ಅವರ್ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವು ಅಷ್ಟೇ. ಆ ಗ್ಯಾಪಲ್ಲಿ ನಮ್ಮ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗುತ್ತೆ. ನಾನು ಇವರು ಚೆನ್ನೈಗೆ ನಮ್ಮ ಊಡಿ ಚಿನ್ನಿ ಸರ್ ಹಾಗೆ ಪ್ರಶಾಂತ್ ಚಕ್ರವರ್ತಿ ಅವ್ರ ಕಡೆಯಿಂದ ಚೆನ್ನೈಗೆ ಹೋಗಿದ್ವು. ಅಲ್ಲಿ ಡಾಕ್ಟರೇಟ್ ಕೊಡ್ತಾ ಇದ್ರು, ಗೌರವ ಡಾಕ್ಟರೇಟ್. ಅಲ್ಲಿಂದ ಈ ನಮ್ಮ ಲಾಕಿಂಗ್ ಹುಬ್ಬಳ್ಳಿಯವರು ಪರಿಚಯ ಆಗಿದ್ದು. ನಿಜವಾಗ್ಲೂ ಅವತ್ತಿಂದ ಇವತ್ತಿನವರೆಗೂ ಇಷ್ಟೇ ಫ್ರೆಂಡ್ಶಿಪ್ ಆಗಿ ಕ್ಲೋಸ್ ಆಗಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ಕಾರ್ಯಕ್ರಮಗಳು ಕರಿತಾ ಇರ್ತಾರೆ, ನಾವು ಕೂಡ ಹೋಗ್ತಾ ಇರ್ತೀವಿ. ಬಹಳ ಖುಷಿ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಕ್ರೇಜಿ ಸ್ಟಾರ್ ಅವ್ರದ್ದು ಹೇಳಿ ಸರ್. ಎಲ್ಲ ಪೀಸ್ ಪೀಸ್.